ನಾನು ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಯ್ತಲ್ಲ ಕಿಟ್ಟಿ? ಎಸ್ ಮೇಡಮ್. ಏನಾಯ್ತು ಬೇಬಿ? ಅದು ಕಾಫಿ ಚೆನ್ನಾಗಿರ್ಲಿಲ್ಲ ಮ್ಯಾಮ್, ಇನ್ನು ಬೆಟರ್ ಆಗಿ ಮಾಡು ಅಂತ ಹೇಳ್ಕೊಡ್ತಾ ಇದ್ದೆ. ಓ ಅದ ವಿಷಯ. ಏನಿಲ್ಲ ದಡ್ಡ, ನೆಕ್ಸ್ಟ್ ಇದು ಚೆನ್ನಾಗಿ ಮಾಡ್ಕೊಡು. ಅಯ್ಯೋ ದಡ್ಡ ಮುಂಡೆವು ಏನು ಅಂತ ಒಂದು ಗೊತ್ತಾಗುತ್ತೆ. ಜಿಕೆ ನಿಂಗೇನ್ ಹುಚ್ಚಿಡ್ದಿದ್ಯಾ? Shut up. Darling? Shall we go? ಗೋ ಬೇಬಿ. ಅಲ್ಲ ಲಂಡನ್ ಹೊರಗೆ ಬೇಡ, ವಾಸ್ತು ಸರಿ ಇಲ್ಲ. ಓಪರ್ ಆ ಕಡೆ ರೆಡಿ ಆಗಿದೆ. ಕಿಟ್ಟಿ, ನೀನ್ ಬರೋದು ಬೇಡ, ಇಲ್ಲೇ ಇರು. ಸರಿ ಮೇಡಮ್. ಸರ್ ಸೂಪರ್ ಸರ್ ನೀವು. ದೇಗುರುಜಿ ಇಬ್ಬರದು ಜೋಡಿ ಅಚ್ಚಾಯನ. ಹೌದು ಮಿಸ್ಟರ್ ನವದೀಪ್, ಇಬ್ರು ಜೋಡಿ ಹೇಳ್ ಮಾಡಿಸ್ದಾಗಿದೆ. ಕಟ್ಕೊಂಡಿರೋ ಹೆಂಡ್ತಿನ ಅಷ್ಟೋಗಿರೋ ಸಕ್ಸೇನ ಮಗನ ಜೊತೆ ಒಬ್ಬಳನ್ನೇ ಕಳ್ಸ್ಬಿಟ್ನಲ್ಲ. ಈ ತರ ಕಳ್ಸೋ ಕ್ಯಾಂಡಿಡೇಟು ನಮ್ಮ ರಾಮಾಚಾರಿ ಅಲ್ವಲ್ಲ. ಏನೋ ನಡೀತಿ. ಕಾಲು ಅಲ್ಲಾಡ್ಸ್ಬಿಡಿ, ಹೋಗಿ ನೋಡ್ತೈಸೆ. ಸ್ವಲ್ಪ ಸೈಡ್ ಬನ್ನಿ. ನೀನ್ ನನಗಿಷ್ಟೇ ಹೊಡೆದ್ರು ನೀನೇ ರಾಮಾಚಾರಿ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೇನೀಗ? ಅಲ್ಲ, ನೀನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಇಷ್ಟಪಡು ನಿಮ್ಮ ಚಾರು ಮೇಡಮ್ ಅಂದ್ರೆ ನಿನ್ನ ಹೆಂಡ್ತಿನ ಆ ಕಿತ್ತೋಗಿರೋ ಸಕ್ಸೇನ ಮಗ ಕೊಂಡು ಹೋದ್ರು ಹಿಂಗೆ ನಿಂತ್ಕೊಂಡಿದ್ಯಲ್ಲ, ಅದು ಹೆಂಗೆ? ಇದನ್ನೇ ಮಾಯಾ ಬಜಾರ್ ಅಂತ ಹೇಳೋದು. ಮಾಯಾ ಬಜಾರ್? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಎಲ್ಲ ನಿಂಗೆ ಗೊತ್ತಾಗುತ್ತೆ. ಹೌದಾ? ಹೌದು. ಏನ್ ಗೊತ್ತಾಗುತ್ತೋ ಏನ್. चारू डार्लिंग, मैं आपको देखते ही ಎಲ್ಲ ಮರ್ತೋಗ್ಬಿಡ್ತೀನಿ. ನೀವು ಎಷ್ಟು ಬ್ಯೂಟಿಫುಲ್ ಇದ್ದೀರಾ ಅಂದ್ರೆ, ಆ ನಿಮ್ ಕಣ್ಣು, ಆ ನಿಮ್ ಮೂಗು, ನಿಮ್ಮ ಲಿಪ್ಸ್, ವಾವ್, ಎಲ್ಲ ಪರ್ಫೆಕ್ಟ್, ಕೆಚ್ಚು ಮಾಡದಂಗಿದೆ. ಚಾರು ಡಾರ್ಲಿಂಗ್, ನಾನು ನಿಮ್ಮನ್ನ ಆದಷ್ಟು ಬೇಗ ಮದುವೆ ಆಗ್ಬೇಕು. ಐ ಜಸ್ಟ್ ಕಾಂಟ್ ವೇಟ್, ಯು ನೋ. ಚಾರು ಡಾರ್ಲಿಂಗ್, ಸಬ್ ಕುಚ್ ನಾನು ಒಬ್ನೇ ಮಾತಾಡ್ತಾ ಇದ್ದೀನಿ, ನೀವೇನು ಹೇಳ್ತಾನೆ ಇಲ್ಲ. ಓಹೋ, ಸೈ ಸೈ ಸೈ, ಬರೀ ಬಾತ್ ಕೇಳಿ ಸೈ ಮಾಡ್ಕೊಂಡ್ರೆ ಹೇಗೆ? ಈಗ ನಾನು ನಿಮ್ಮನ್ನ ಹಗ್ ಮಾಡಿ ಕಿಸ್ ಮಾಡುವಾಗ तब क्या करोगे? ನೀನ್ ಗಂಡ್ಸಾಗಿದ್ರೆ ಮುಖದ ಮೇಲೆ ಬಟ್ಟೆ ತೆಗೆದು
ಮುಖದ ಮೇಲೆ ಬಟ್ಟೆ ತೆಗ್ದು ಹೊಡಿಯೋ. ಕಾಪಾಡಿ ಕಾಪಾಡಿ ಬಿಡು ಬಿಡು. ಏಯ್ ಕಾಪಾಡಿ ಪ್ಲೀಸ್ ಕಾಪಾಡಿ ಹೊಡಿಬೇಡಿ. ಏಯ್ कौन है कौन कौन गाय कौन Ay! ಬಿಡು Ay! कौन ಅಯ್ಯಯ್ಯೋ ನಿಮ್ ಮುಖ ಒಳ್ಳೆ ಮಂಕಿ ತರ ಆಗ್ಬಿಟ್ಟಿದೆ. Daddy! 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 Dad! ಎಲ್ಲೋ ಕಾಣಿಸ್ತಿಲ್ವಲ್ಲ, ಎಲ್ಬೋದ? ಅಯ್ಯೋ, ಇಲ್ಲಿ ಏನ್ ನಡೀತಿದೆ ಒಂದು ಅರ್ಥನೇ ಆಗ್ತಿಲ್ವಲ್ಲಪ್ಪ. ಅವಾಗ್ಲೂ ಇರ್ಲಿಲ್ಲ, ಇವಾಗಿದ್ಯಾ? ಹೆಂಗೆ? ಯಾವಾಗ್ಲಿಂದ ಇಲ್ಲೇ ಇದೀನಲ್ಲ. ಇದೆಯಾ? ಅದ್ ಬಿಟ್ಟಾಕು, ಅವಾಗಿಂದ ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಿದ್ದೆ. ಏನೋ ಮಾಡ್ಬಿಡ್ತೀನಿ ಅಂತ ನೋಡಿದ್ರೆ ಇಲ್ಲೇ ನಿಂತ್ಕೊಂಡಿದ್ಯಾ. ಏನ್ ಮಾಡಿದೆ? ಮಾಡಾಯ್ತಲ್ಲ. ಮಾಡಾಯ್ತಾ? ಎಲ್ಲಿ, ಯಾವಾಗ, ಹೆಂಗೆ? ಯಾಕಂದ್ ಬಿಡೆಯ, ಈಗ ನಿನ್ ಮೂಗು ಹೊಡೆದೋದಾಗ ನಿನಗೆ ಬೇಜಾರಾಯ್ತು ತಾನೆ. ತುಂಬಾ ಬೇಜಾರಾಯ್ತು. ಅದೇ ತರ ಬೇರೆ ಯಾರಿಗಾರು ಮೂಗು ಹೊಡೆದೋದ್ರೆ ಒಂದ್ ಸ್ವಲ್ಪ ಸಮಾಧಾನ ಆಗುತ್ತಾನೆ. ಸ್ವಲ್ಪ ಅಲ್ಲ, ತುಂಬಾನೇ ಆಗತ್ತೆ. ಹಾಗಾದ್ರೆ ಅದಾಗತ್ತೆ. ಹೆಂಗೆ? ಹಂಗೆ ಕಿಟಿ ನೀನ್ ಇಲ್ಲೇ ನಿಂತ್ಕೊಂಡಿದ್ಯಾ? ಇನ್ನೆಲ್ಲಿರ್ಬೇಕು ಮೇಡಮ್? ಅರೇ ಮೇರಾ ಬೇಟಾ ಅವ್ರ ಬೇಟಿ ಉಪ್ಪರ್ ಮಾತಾಡ್ತಿದಾರಲ್ಲ. ಸರ್ ಅವ್ರೇನೋ ಪರ್ಸನಲ್ ಆಗಿ ಮಾತಾಡ್ತಿರ್ತಾರೆ, ನಾನು ಒಬ್ಬ ಡಿಸ್ಟರ್ಬ್ ಮಾಡಕ್ಕಾಗತ್ತಾ? ಎಸ್ ಯು ಆರ್ ರೈಟ್. ಅಲ್ಲೇ ಪಲ್ಯನ್ ಮಗ. ಅರೆ, ಒಳ್ಳೆ ಹುಡುಗ, ಒಳ್ಳೆ ಹುಡುಗ. Daddy! Daddy! पता नहीं हम दोनों बात कर रहे थे, कोई आके सर ಹೊಡೆದ್ಬಿಟ್ರು. ಅಯ್ಯೋ ಮನೆದಾಜಿ, ಕ್ಯಾ ಅವರ? ಹೊಡದ್ನಾ? ಬೇಬಿ ವಾಟ್ ಹ್ಯಾಪನ್? ಏನಾಯ್ತು? ಅಯ್ಯೋ ಯಾರೋ ಮ್ಯಾಮ್ ಒಳ್ಳೆ ಸ್ಪೈಡರ್ ಮ್ಯಾನ್ ತರ ಇದ್ದ. ಮಾಸ್ಕ್ ಹಾಕೊಂಡಿದ್ದ, ಒಂಥರ ವಿಚಿತ್ರವಾಗಿದ್ದ. ಅವನು ಪೈಪ್ ಹಿಡ್ಕೊಂಡು ಬಂದ, ಹೊಡೆದ, ಆಮೇಲೆ ಅದನ್ನ ಹಿಡ್ಕೊಂಡು ಹೋಗ್ಬಿಟ್ಟ. ಹೊಡಿಯಂದ್ರೆ ಸಮಾಧಾನ ಮಾಡ್ಕೊಡಿ. ನೋವು ಆಗ್ತಾ ಇದ್ಯಾ? ಸಮಾಧಾನ ಮಾಡ್ಕೊಡಿ. ಪಾಪ ಸೂಪರ್ ಜೋರಾಗಿ ಹೊಡೆದು ಬಿಟ್ಟಿದಾರಲ್ಲ ಮೇಡಮ್. ಯಾರು ಮೇಡಮ್ ನಿಮ್ ಮನೆಗ್ ಬಂದು ಆತರ ಎಲ್ಲ ಹೊಡೆದು ಹೋಗ್ತಾರೆ ಇವ್ರಿಗೆ? ಮನೆತಾಜಿ, ನಿಮ್ ಮನೆಗ್ ಬಂದು ಮೇರೆ ಬೇಟೆಕೋ ಹೀಗಾಗಿದೆ ಅಂದ್ರೆ ಯಾರೋ ದುಶ್ಮನ್. ರೀ ದುಶ್ಮನ್ ಬಿಡಿ ಸರ್, ನೀವು ಮೊದ್ಲು ಅವ್ರಿಗೆ ಏನಾಯ್ತು ನೋಡಿ, ಆಸ್ಪತ್ರೆ ಕರ್ಕೊ ಹೋಗಿ. ಆಚೋ ಆಚೋ ಬೇಟಾ, ಏ ಬೋರೋ ಬೋರೋ, ಪಗಡೋ ಪಗಡೋ ಪಗಡೋ. ಅಯ್ಯೋ ದೇವ್ರೆ, ನನ್ ಕೈಲಿ ಆಗ್ತಿಲ್ಲ. ಇಷ್ಟೆಲ್ಲ ಕಷ್ಟ ಅನ್ಭವಿಸೋದ್ ಬದ್ಲು ಒಂದೇ ಸಲ ಸತ್ತೋಗ್ಬಿಡ್ಬೋದು. ಇದ್ನ ನನ್ ಕೈಲಿ ತಿನ್ನಕ್ ಆಗಲ್ಲ. ಕೆಟ್ಟೋರೆಲ್ಲ ಅಷ್ಟು ಬೇಗ ಸಾಯಲ್ವಲ್ಲ ಅದಕ್ಕೆ. ನೀನು ಸಾಯೋಳಲ್ಲ, ಸಾಯಿಸೋಳು. ಇದು ನಾನು ಹೇಳ್ತಾ ಇಲ್ಲ ಅದಕ್ಕೆ, ದೆವ್ವ ಫ್ರೆಂಡ್ ಹೇಳಕ್ ಹೇಳಿದ್ದು. ಸರಿ ಸರಿ, ನೀವು ಬೇಗ ಬೇಗ ತಿಂದು ಖಾಲಿ ಮಾಡಿ. ತಿನ್ನಿ ತಿನ್ನಿ ತಿನ್ನಿ, ಅದಕ್ಕೆ ಟೈಮ್ ಇಲ್ಲ. ಅದಕ್ಕೆ ಟೈಮ್ ಆಗ್ತಾ ಇದೆ, ಅದಕ್ಕೆ ಇನ್ನೊಂದ್ ಸ್ವಲ್ಪನೇ ಇರೋದು. ಬೇಗ ತಿನ್ನಿ, ಇಲ್ಲ 1 kg ತಿನ್ಬೇಕಾಗತ್ತೆ. ಆಗ್ತಿಲ್ಲ ಮನೆಯಲ್ಲಿ, ತುಂಬಾ ತುಂಬಾ ಖಾರ ಇದೆ.
ಮುರಳಿ, ನನ್ ಶಿಕ್ಷೆ ಎಲ್ಲ ಮುಗೀತಲ್ವಾ? ನಾನಿನ್ ಹೊರಡ್ಬೋದಾ? ಹಾ ಇರಿ ಇರಿ ಇರಿ. ಯಾವ್ದಕ್ಕೂ ಒಂದ್ಸಲ ದೇವ ಫ್ರೆಂಡ್ ಫೋನ್ ಮಾಡಿ ಕೇಳ್ತೀನಿ. ಅಯ್ಯೋ, ದೇವ ಫ್ರೆಂಡ್ ಫೋನ್ ಮಾಡ್ತಾ ಇದೆ. ಹಲೋ ಫ್ರೆಂಡ್. ಹಾ ಸರಿ 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 ಸರಿ, ಆಯ್ತಾಯ್ತಾಯ್ತು. ಹಾ ಹಾಗೆ ಆಗಿ ಹಾಗೆ ಆಗಿ. ಮುರಳಿ ಏನಂತೆ? ಕಾಸು ಮುಗೀತಂತೆ ಅದ್ಗೆ. ಒಬ್ಬ ಸದ್ಯ ಇವತ್ತಿ ಮುಗೀತಂತೆ. ನಾಳೆ ಯಾವ ಟಾಸ್ಕ್ ಅಂತ ಫೋನ್ ಮಾಡಿ ಹೇಳುತ್ತಂತೆ. ಮತ್ತೆ ಟಾಸ್ಕ್ ಇದೆಯಾ? ಮತ್ತೆ ಮರ್ಡರ್ ಮಾಡಿ ಸಾಯಿಸೋದಂದ್ರೆ ಸುಮ್ನೆನಾ? ಬದುಕಿರೋವರ್ಗು ಪಶ್ಚಾತ್ತಾಪ ಪಡ್ತಾ ಇರ್ಬೇಕು, ಸಾಯೋವರ್ಗು ಶಿಕ್ಷೆ ಅನುಭವಿಸ್ತಾನೆ ಇರ್ಬೇಕು. ಹಾ ಇದನ್ನ ನಾನು ಹೇಳ್ತಾ ಇರೋದಲ್ಲ. ಅದಕ್ಕೆ ನನ್ನ ದೆವ್ವ ಜೊತೆ ಮಾತಾಡ್ಬೇಕಾದ್ರೆ ದೆವ್ವ ಹೇಳ್ತಾ ಇತ್ತು, ಅದನ್ನ ನಿಮ್ಗೆ ಹೇಳ್ತಾ ಇದ್ದೆ. ಏಯ್, ನನ್ಗೆ ಯಾಕೋ ಹೊಡ್ದೆ? ನಾನ್ ಎಲ್ಲಿ ಹೊಡ್ದೆ ಅದಕ್ಕೆ? ದೆವ್ವ ಹೊಡಿಯಕ್ ಕೇಳ್ತು, ಅದಕ್ಕೆ ನಾನು ಹೊಡ್ದೆ. ಅದ್ ಹೇಳಿದ್ರೆ ನಾನಿದ್ ಹೊಡ್ದು ಬಿಡ್ತೀಯೇನೋ. ನಾನ್ ಹೊಡಿದೇ ಇದ್ರೆ ದೆವ್ವನೇ ಬಂದು ಹೊಡಿಯುತ್ತಂತೆ, ಪರವಾಗಿಲ್ವಾ? ನಾನ್ ಇಲ್ಲೇ ನಿಂತಿದ್ರೆ ಮತ್ತೆ ದೆವ್ವ ನಿಮ್ಗೆ ಹೊಡಿಯೋ ಕೇಳುತ್ತೆ. ಸರಿ ಸರಿ, ನಾನ್ ಬರ್ಲಾ ಅತ್ಗೆ? ಬರ್ಬೇಡ, ಹೋಗು. ಸರಿ ಅತ್ಗೆ. ಅಯ್ಯೋ ಅಯ್ಯೋ ರುಕ್ಕು, ನಿನ್ ಎಂತ ಪರಿಸ್ಥಿತಿ ಬಂದ್ಬಿಡ್ತೆ. ದೇವ್ರೆ, ನೀನೇ ನನ್ನ ಕಾಪಾಡ್ಬೇಕಪ್ಪ. ಬೇಬಿ ಏನಾಯ್ತು ಬೇಬಿ? ಅಯ್ಯಯ್ಯ, ಇಷ್ಟೊತ್ತು ಪಿಕ್ಚರ್ ನೋಡ್ಬಿಟ್ಟು ಇವಾಗ ಏನಾಯ್ತು ಅಂತ ಕ್ವಶನ್ ಕೇಳ್ತಾ ಇದಾರಲ್ಲ ಎದ್ ಮೇಡಮ್. ಪಾಪ ಮಾಮ್, ವಿವೇಕ್ ಅವರು ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ರು ಗೊತ್ತಾ? ಎಷ್ಟು ಬ್ಯೂಟಿಫುಲ್ ಆಗಿ ಅವ್ರ ಲವ್ನ ಎಕ್ಸ್ಪ್ರೆಸ್ ಮಾಡ್ತಿದ್ರು ಗೊತ್ತಾ? ನಾನೇನು ನನ್ನ ಒಪಿನಿಯನ್ ಹೇಳ್ಬೇಕು ಅಷ್ಟ್ರಲ್ಲಿ ಯಾರೊಬ್ಬ ಮಾಸ್ಕ್ ಹಾಕೊಂಡ್ ಬಂದು ಇವ್ರ ಮುಖಕ್ಕೂ ಬಟ್ಟೆ ಹಾಕಿ ಚೆನ್ನಾಗಿ ಹೊಡೆದು ಹೋಗ್ಬಿಟ್ಟ. ನಾನು ಬಿಡ್ಸೋಕ್ ತುಂಬಾ ಟ್ರೈ ಮಾಡ್ದೆ ಮ್ಯಾಮ್, ಆದ್ರೆ ನನ್ ಕೈಲಿ ಆಗ್ಲೇ ಇಲ್ಲ. ನಿಮ್ಮನ್ನು ನಾನು ಕರ್ದೆ, ನೀವ್ ಯಾರು ಬರ್ಲಿಲ್ಲ. ವಿವೇಕ್ ನೋವಲ್ಲಿ ಒದ್ದಾಡ್ತಿದ್ರು ಮ್ಯಾಮ್. ಪಾಪ ಅವ್ರ ಮುಖ ನೋಡೋಕೆ ಆಗ್ತಾ ಇರ್ಲಿಲ್ಲ. ಯಾರಿರ್ಬಹುದು? ಅದು ನಮ್ಮನೆಗೆ ಬಂದು ಹೊಡೆದಿದ್ದಾರೆ ಅಂದ್ರೆ ಯಾರದು? ಅಲ್ಲ ಮ್ಯಾಮ್, ನಾವ್ ಮನೇಲಿ ಇಷ್ಟ ಜನ ಇದೀವಿ, ನಮ್ನೆಲ್ರನ್ನ ಬಿಟ್ಟು ಅವ್ರೊಬ್ರಿಗೆ ಹೊಡೆದಿದ್ದಾರೆ ಅಂದ್ರೆ ಯಾರೋ ಅವ್ರಿಗೆ ಆಗದೆ ಇರೋರೇ ಇರ್ಬೇಕು. ಎಸ್ ಎಸ್ ಯು ರೈಟ್. ಇಟ್ಸ್ ಓಕೆ. ಅವ್ರ ತಂದೆ ನವದೀಪ್ ಇದಾರಲ್ಲ, ಅವರೆಲ್ಲ ನೋಡ್ಕೊಳ್ತಾರೆ. ಥ್ಯಾಂಕ್ ಗಾಡ್ ನಿನಗೇನು ಆಗ್ಲಿಲ್ವಲ್ಲ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಮಾಮ್, ನನಗ್ ಲೇಟ್ ಆಯ್ತು. ನಾನ್ ಲೇಟ್ ಆಗಿ ಹೋದ್ರೆ ಮನೇಲಿರೋರು ಸುಮ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನಗೆ ಇರಿಟೇಟ್ ಮಾಡ್ಬಿಡ್ತಾರೆ. ಓಕೆ ಬೇಬಿ, ನೀನ್ ಹೊರಡು. ಕಿಟಿ, ಮೇಡಮ್. ನನ್ ಬೇಬಿನ ಸೇಫ್ ಆಗಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಡು. ಓಕೆ ಓಕೆ ಮೇಡಮ್. ಜಾಸ್ತಿ ಬುದ್ಧಿವಂತರು ಅವಾಗವಾಗ ದಡ್ಡರಾಗ್ತಾರೆ ಅನ್ನೋದಕ್ಕೆ ಇವ್ರುಗಳೇ ಉದಾಹರಣೆ. ಮಾಮ್, ಬಾಯ್ ಮಾಮ್. ಟೇಕ್ ಕೇರ್ ಬೇಬಿ. ಅಯ್ಯಯ್ಯ, ಅದ್ರ ಬಗ್ಗೆ ನಿಮ್ಗೆ ಅನುಮಾನನೇ ಬೇಡ. ನಮ್ ಬಾಡಿ ಗಾರ್ಡ್ ಇರ್ಬೇಕಾದ್ರೆ ಟೆನ್ಷನ್ ಯಾಕೆ ಸರ್? ಹೌದು ಸರ್. ಮೇಡಮ್ ಹೋಗೋಣ. ಹಾ ಕಿಟ್ಟಿ. ಮೇಡಮ್ ಬರ್ತೀವಿ. ಹುಷಾರು. ಎದ್ ಮೇಡಮ್, ನೀವು ಈಗ್ಲೂ ಏನು ಜನ್ಮ ಸಮಸ್ಯೆ ಬೇಡಪ್ಪ. ಏ ವರುಣ್, ಹುಷಾರು ಕಣ, ಅಷ್ಟು ಪ್ರೆಷರ್ ಹಾಕ್ಬಿಡೋ ಕಣ. ಅವ್ನಿಗೆ ಪೇನ್ ತಡ್ಕೊಳಕ್ ಆಗಲ್ಲ. ಡ್ಯಾಡ್, ನನಗೆ ಬಾಡಿಲಿ ಆಗ್ತಿರೋ ಪೇನ್ಗಿಂತ ಮನಸ್ಸಲ್ಲಿ ಆಗ್ತಿರೋ ಪೇನ್ನ ತಡ್ಕೊಳಕ್ ಆಗ್ತಲ್ಲ. ಸ್ವಲ್ಪ ಸಬರ್ ಕೊರು ಬೇಟ. ಯಾರೋ ನಮ್ಗೆ ಆಗ್ದಿರೋರು ಈ ತರ ಮಾಡಿದಾರ ಅಷ್ಟೇ. ಡ್ಯಾಡ್, इंडिया में ನಿಮಗೆ ದುಶ್ಮನ್ ಇದಾರೆ ಓಕೆ, ಬಟ್ ಇಲ್ಲಿ ನನಗೆ ಯಾರು ದುಶ್ಮನ್ ಇದಾರೆ? ಚೋಟಾ ಸಾಬ್, ನೀವ್ ಹಿಂಗೆ ಮಾತಾಡಿದ್ರೆ ಇನ್ನು ಪೇನ್ ಜಾಸ್ತಿ ಆಗುತ್ತೆ. ವರುಣ್, ಮಾತಾಡದೇ ಇದ್ರು ಪೇನ್ ಆಗುತ್ತೆ. कोई मुझे मारा ठीक है, लेकिन ಯಾರು ಹೊಡೆದಿದ್ದು ಅಂತ ನನಗೆ ಗೊತ್ತಾಗ್ದಿರೋದು ಇನ್ನೂ ಪೇನ್ ಆಗ್ತಾ ಇದೆ. ಸಾಬ್, ಇದನ್ನೆಲ್ಲ ನೋಡ್ತಾರೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ ಸಾಬ್. ಏನಮ್ಮ? ಮೊದ್ಲಿಂದ ನಡೀತಾ ಇರೋದ್ನೆಲ್ಲ ಒಂದ್ಸಲ ಯೋಚನೆ ಮಾಡಿ ನೋಡಿ ಸಾಬ್.
ಯಾರೋ ಬಸವರಾಜ್ ಅನ್ನೋ ಪರ್ಸನ್ ನಿಮ್ ಬಗ್ಗೆ ಸಿದ್ಧಾರ್ಥ ಅವ್ರ ಹತ್ರ ವಿಚಾರಿಸ್ತಾ ಅಂತ ಹೇಳಿದ್ರು. ಆಮೇಲೆ ಆ ಚಾರು ಮೇಡಮ್ ಮದ್ವೆ ಆಗಕ್ ಒಪ್ಕೊಂಡಾದ್ಮೇಲೂ ನಮ್ ಚೋಟಾ ಸಾಬ್ ಲವ್ ನ ಹೇಳಕ್ ಹೋದಾಗ ಸರಿಯಾಗಿ ಕೋಪರೇಟ್ ಮಾಡ್ಲಿಲ್ಲ. ಅಲ್ಲ ಸಾಬ್, ಇವತ್ ನೋಡಿದ್ರೆ ಚಾರು ಮೇಡಮ್ ಹತ್ರ ಮಾತಾಡಕ್ ಹೋದಾಗ್ಲೇ ಈ ತರ ಎಲ್ಲ ಆಗಿದೆ. ಇದನ್ನೆಲ್ಲ ನೋಡ್ತೀರಿ ನಿಮ್ಗೆ ಏನ್ ಅನ್ಸ್ತಿದೆ ಸಾಬ್? ಏನೂ ಅನ್ಸ್ತಾ ಇಲ್ಲ, ಒಟ್ಟಾರೆ ನಮ್ ಪ್ಲಾನ್ ಸರಿಯಿಲ್ಲ ಅಷ್ಟೇ. ಅಲ್ಲ ಸಾಬ್, ಇದನ್ನೆಲ್ಲ ನೋಡ್ರಿ ನಿಮ್ಗೆ ಏನಾದ್ರು ಅನ್ಸ್ಬೇಕಲ್ವಾ? ऐसा कुछ भी नहीं है. ಸುಮ್ನೆ ನೀನು ಹೆದರುದಲ್ದೆ ನಮ್ಮನ್ನ ಹೆದರ್ಸ್ತಾ ಇದೀಯ. ಹೋಗಿ ಹೋಗಿ ನನ್ನ ಶಾದಿ ಆಗೋ ಲಡ್ಕಿ ಮುಂದೆ ನನಗೆ ಹೊಡೆದ್ಬಿಟ್ನಲ್ಲ, ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಾಕೊಟ್ರೆ ಏ ವರುಣ್, ಆರಾಮ್ಸೆ. ಸಾಬ್, ಏಟ್ ತುಂಬಾ ಡೀಪ್ ಆಗಿದೆ, ಅದಕ್ಕೆ ಅಷ್ಟೊಂದು ನೋವಾಗ್ತಿದೆ ಸಾಬ್. ಅಲ್ಲ ನೀವಿಬ್ರು ಹೀಗ್ ನಗ್ತಾ ಇದ್ರೆ ಹೇಗೆ? ಏನು ಅಂತ ಹೇಳ್ಬಾರ್ದಾ? ಮುರಾರಿ, ಅದನ್ನ ಹೇಳಕ್ ಆಗಲ್ಲ, ಅದನ್ನ ನೋಡೇ ಎಂಜಾಯ್ ಮಾಡ್ಬೇಕು. ಪಾಪ ನಿನ್ನಿಂದ ಅದ್ಭುತ ದೃಶ್ಯನ ನೋಡಕ್ ಆಗಿಲ್ಲ. ಅಂಥದ್ದೇನಾಯ್ತದ್ಗೆ? ಮುರಾರಿ, ಅಲ್ಲಿ ಏನಾಯ್ತು ಗೊತ್ತಾ? ಅದಕ್ಕೆ ಹೇಳ್ಬಿಟ್ಟಾದ್ರೂ ನಗ್ತೀರಾ ಪ್ಲೀಸ್? ಹೇಳ್ತೀನಿ ಮುರಾರಿ, ಅಲ್ಲಿ ನವದೀಪ್ ಮಗನ್ಗೆ ರಾಮ ಸರ್ ಏನ್ ಮಾಡ್ದ ಗೊತ್ತಾ? ಯಾವ ರೇಂಜಿಗೆ ಹೊಡ್ದ ಅಂದ್ರೆ, ಆ ವಿವೇಕ್ ಏನಾದ್ರು ಕನ್ನಡಿ ನೋಡ್ಕೊಂಡ್ರೆ ಅವನ್ ಮುಖ ಅವನ್ಗೆ ಗುರ್ತ್ ಸಿಗಲ್ಲ, ಆ ತರ ಹೊಡ್ದಿದ್ದಾನೆ ನಮ್ ರಾಮಾಚಾರಿ. ಹೌದಾ? ನಿಮ್ಗೇನೋ ತೊಂದ್ರೆ ಆಗ್ಲಿಲ್ವಾ? ನಮ್ಗೇನೋ ತೊಂದರೆ ಆಗತ್ತೆ, ನಾವು ಅಲ್ಲಿ ಹೋಗಿದ್ದಿದ್ದು ಅವ್ರಿಗೆ ತೊಂದರೆ ಮಾಡಕ್ಕೆ. ಮನುಷ್ಯನ್ ದುರ್ಬುದ್ಧಿ ಅವನ್ ಸಾಮಾನ್ಯ ಜ್ಞಾನನೂ ಅಳಿಸ್ಬಿಡುತ್ತಂತೆ. ಅದಕ್ಕೆ ಈಗ ತಾನೇ ಗಂಡ ಸತ್ತಿದ್ರು, ಹೊಟ್ಟೆಲ್ ಮಗು ಇರೋ ಬಸ್ರಿ ಅಂತ ಗೊತ್ತಿದ್ರು ಚಾರು ಮೇಡಮ್ನೇ ಮದುವೆ ಆಗ್ಬೇಕು ಅಂತ ಹಿಂದೆ ಬಿದ್ದಿದ್ದಾನೆ. ಹೀಗಿದ್ರೆ ಅವನ ಮಾನಸಿಕ ಸ್ಥಿತಿ ಎಷ್ಟು ದುರ್ಬಲವಾಗಿದೆ ಅಂತ ಯೋಚನೆ ಮಾಡು. ಇರ್ಲಿ, ಅವ್ರು ಹಿಂಗಿರೋದು ನಮಗೂ ಒಂದ್ ರೀತಿ ಒಳ್ಳೇದೇ ಆಯ್ತು. ನಾವು ನಮ್ ಕೆಲ್ಸ ಸಾಧಿಸಕ್ಕೆ, ಸೇಡ್ ತೀರ್ಸ್ಕೊಳಕ್ಕೆ ಇದೇ ಸರಿಯಾದ ಸಮಯ. ಅದಕ್ಕೆ ಇರೋಬರ ಕೋಪನೆಲ್ಲ ಮನ್ಸಲ್ಲಿ ಬಿಗಿಯಾಗಿ ಇಟ್ಕೊಂಡು ಸರಿಯಾಗಿ 4 ಬಿಟ್ಟೆ. ಅದರಿಂದಾದ್ರೂ ನಾನು ಒಳಗ್ ಕುದೀತಿದ್ದ ಕೋಪನ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡೆ. ನಿನ್ ತರನೇ ನಾನಿಲ್ಲಿ ಸೇಡನ್ ತೀರ್ಸ್ಕೊಂಡು ನನ್ ಕೋಪನ ಕಡಿಮೆ ಅಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡೆ. ನೀನೇನ್ ಮಾಡ್ದು? ರುಕ್ಕುಗೇನ್ ಕಮ್ಮಿ ಕಾಟ ಕೊಟ್ಟಿದೀನಿ ಅನ್ಕೊಂಡ? ಅವಳಿಗೆ ಪಾಪ ಅಂದ್ರೆ 7 ಜನಕ್ಕೂ ನಮಗ್ ಪಾಪ ಸುತ್ಕೊಳುತ್ತೆ. ಹೌದು ರಾಮಚಾರಿ, ಈ ಮನೆ ಮಗ ಕೃಷ್ಣನ್ ಸಾಯಿಸಿದ ಆ ರಾಕ್ಷಸಿಗೆ ಕಾಟ ಕೊಡದೆ ಸನ್ಮಾನ ಮಾಡ್ಬೇಕು ಅಂತ ಹೇಳ್ತಿದ್ಯಾ? ನೀನೇನು ಹೆದರ್ಕೋಬೇಡ, ನಾನು ಅವಳನ್ನಂತ ಸಾಯಿಸೋಲ್ಲ. ಆದ್ರೆ ಅವಳನ್ನ ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿರಕ್ಕಂತೂ ಬಿಡಲ್ಲ. ಅಲ್ಲ ಕಣ ರಾಮಚಾರಿ, ನಿಮ್ ವಿಷಯಕ್ಕೆ ನಾನ್ ತಲೆ ಹಾಕಲ್ಲ, ನಮ್ ವಿಷಯಕ್ಕೆ ನೀನ್ ಬಿಡ್ದು. ಡೀಲ್ ಓಕೆನೇನಾ? ಸರಿ ಕಣಪ್ಪ. ಚಾರು ಮೇಡಮ್, ಏನಾಯ್ತು? ರಾಮಾಚಾರಿ, ಅವ್ರಿಗೆ ಟಾರ್ಗೆಟ್ ಇದ್ದಿದ್ದು ನಿನ್ನ ಸಾಯಿಸ್ಬೇಕು ಅಂತ. ಇವಾಗ ನೀನ್ ಜೀವಂತವಾಗಿದ್ದೀಯ ಅನ್ನೋ ಸತ್ಯ ಗೊತ್ತಾಗಿ ನಿನಗೇನಾದ್ರೂ... ನನ್ನನ್ನು ಯಾರು ಏನು ಅವ್ರಿಗೆ ನಿಜ ಗೊತ್ತಾಗಿ ಅವ್ರು ನನ್ಗೆ ಏನಾದ್ರು ಮಾಡ್ಬೇಕು ಅಂತ ಪ್ಲಾನ್ ಮಾಡೋ ಅಷ್ಟರಲ್ಲಿ ಅವರೆಲ್ಲ ಜೈಲ್ನಲ್ಲಿ ಇರ್ತಾರೆ. ನೀವ್ ತಲೆ ಕೆಡಿಸ್ಕೋಬೇಡಿ. ಅಯ್ಯೋ ಅಬ್ಬ, ಉರಿ ನೋವು ಮುಟ್ಕೊಳಕ್ಕೆ ಐತಾ ಇಲ್ವಲ್ಲಪ್ಪ. ಮೂಗ್ ಮೇಲೆ ಯಾರೋ ಗುಡ್ಕಲಿಟ್ಟಾಗ್ಬಿಟ್ಟಿದ್ದ. ಅಯ್ಯೋ ಉರಿ ನೋವೆಲ್ಲ ಒಟ್ಟೊಟ್ಟಿಗೆ ಹಂಗೆಲ್ಲ ಭಗವಂತ. ಅದಕ್ಕೆ ಹೇಳೋದು, ಕೈ ಬಾಯಿ ಸರಿ ಇದ್ರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡುವಂತೆ. ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕಾಗಿತ್ತಾನೆ. ಅದು ಬಿಟ್ಟು ಬೇಡ್ದಿರೋದೆಲ್ಲ ಮಾತಾಡಿದ್ರೆ ಹೀಗೆ ಆಗೋದು. ರಾಮಾಚಾರಿ ಸತ್ತಿಲ್ವಂತೆ, ಸತ್ತಿರೋದು ಕೃಷ್ಣ ಅಂತೆ.
ಈ ತರ ನಾನ್ಸೆನ್ಸ್ ಎಲ್ಲ ಮಾತಾಡಿದ್ರೆ ಮೂಗಲ್ಲ ತಲೆ ಹೋಗುತ್ತೆ. ಒಂದು ವಿಷಯ ತಿಳ್ಕೊ, ನಾವು ಇಂಟೆಲಿಜೆಂಟ್ ಪೀಪಲ್. ಏನೇ ಮಾಡಿದ್ರು ಪಕ್ಕ ಪ್ಲಾನ್ ಮಾಡೇ ಮಾಡ್ತೀವಿ. ಅದ್ರ ಮಧ್ಯೆ ಯಾರೋ ಕೆಲ್ಸಕ್ ಬಾರ್ದವ್ರು ಬಂದು ನೀವು ಮಾಡಿದ್ದು ರೈಟ್ ಅಲ್ಲ ಅಂದಾಗ ನಾವು ರಾಂಗ್ ಆಗ್ಬೇಕಾಗುತ್ತೆ. ನಿನ್ನ ಮೂಗಿನ ಮೇಲಿರೋ ಸಿಗ್ನೇಚರ್ ಅದ್ರಿಂದನೇ ಸಿಕ್ಕಿರೋದು. ಒಂದ್ ವಿಷಯ ತಿಳ್ಕೊ, ಮಾತ್ ಎಲ್ಲಿ ಆಡ್ಬೇಕು ಅನ್ನೋದಕ್ಕಿಂತ ಮಾತ್ ಎಲ್ಲಿ ಆಡ್ಬಾರ್ದು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ಅಷ್ಟ್ ತಿಳ್ಕೊಂಡ್ರೆ ಇಂಥ ಪರಿಸ್ಥಿತಿ ಬರಲ್ಲ. ಹೌದೌದು, ಈಗ ನನ್ನ ಮಾತುಗಳು ನಿಮ್ಗೆಲ್ಲ ಹಿಂಗೆ ಅನ್ಸೋದು. ಆದ್ರೆ ಮುಂದೆ ಒಂದು ದಿನ ನಾನು ಈ ತರ ಯಾಕೆ ಮಾತಾಡದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಆದ್ರೆ ನಿಮ್ಗೆ ಅರ್ಥ ಆಗೋ ಹೊತ್ತಿಗೆ ಏನು ಪ್ರಯೋಜನ ಇರಲ್ಲ, ಕಾಲ ಮೀರೋಗಿರುತ್ತೆ. ನೋಡ್ತಾ ಇರಿ.